ಚೆನ್ನಾಗಿ ಮಾಡಿದನಾ ಈ ನನ್ನ ಮಗ ಬರಕ ಮುಂಚೆ ರೆಡಿ ಮಾಡಿದ್ವಿ. ಎತ್ತಂದ್ರ ಅಲ್ಲಿ ಹೋಗ್ಬಿಟ್ಟು ಬೆಳ್ಳುಳ್ಳಿ ಹುಡುಕ್ತಾನೆ ತಿನ್ನಕಂತ. ಮನೆಗೆ ಬಂದು ವಾಪಸ್ ಹೆಂಗ ಅನ್ಸೈತೆ? ಊರಿಗೆ ಬಂದಿಲ್ಲ, ಊರಿಗೆ ಬಂದು ಬೇಸರ ಆಗ್ತೈತೆ. ಒಂದ್ಸಲ ಆಯ್ತು ಎಲ್ರಿಗೂ ಹಾಯ್ ಗಾಯ್ಸ್. ದಯ ನೋಡಿ ಖುಷಿ ನೆಗೆದು ಏನ್ ಸ್ಮೈಲ್. ವಾಟ್ಸಪ್ ಎಲ್ಲರಿಗೂ ನಾನು ಈ ರವಿ ಮಾಡುವ ಆ್ಯಂಡ್ ತುಂಬ ಲಾಂಗ್ ಟೈಮ್ ಆಮೇಲೆ ಮತ್ತೆ ಲಾಂಗ್ ವೀಡಿಯೋ. ಅವತ್ತು ಡೆಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಶಾರ್ಟ್ ವೀಡಿಯೋ, ಲಾಂಗ್ ವೀಡಿಯೋನ ಬಂದು ಇಲ್ಲಿ ಮಾಡಿದ ವೀಡಿಯೋ ನಾನು ಅದೇ ಲಾಸ್ಟಿಗೆ ಅಪ್ಲೋಡೇ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಬರೀ ಮಿನಿ ವ್ಲಾಗ್ಸು ಅದು ಇದು ಅಂತ ಅಪ್ಲೋಡ್ ಮಾಡಿದೆ ಆಗೋಯ್ತು. ಸೊ ಇವಾಗ ನಾನು ಕಾಲೇಜ್ ಡ್ರೆಸ್ಸಲ್ಲಿದ್ದ ಮೇಲೆ ಕಾಲೇಜಿಗೆ ಹೋಗ್ತಿರೋದು 2 months ಆಗಿರ್ಬೋದಲ್ಲ ಅಪ್ಲೋಡ್ ಮಾಡಿದ್ದು ಮೋಸ್ಟ್ಲಿ. ಸೊ ಟೈಮ್ ವೇಸ್ಟ್ ಮಾಡಬೇಡ ಕಾಲೇಜು. ನಾನೇ ಇವತ್ತು ತುಂಬ ಲೇಟ್ ಮಾಡ್ಬೋದು, ಟೈಮ್ ವೇಸ್ಟ್ ಅಂತ ಕೇಳೋಕ್ಕೋಗ್ಬೇಡಿ. ಸೊ ನಾಷ್ಟ ರೆಡಿ, ನಾಷ್ಟ ಮಾಡ್ಕೋಣ ಆಮೇಲೆ. ಸೊ ಇವತ್ತು ನಾನೇ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ, ಟೈಮ್ ಮಾಡಾಕ್ಬಿಟ್ಟಿದ್ದೀನಿ. ಮೊದಲು ಬಸ್ ಸೀಟ್ಲಿ ಸಾಕು ನನಗೆ. ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ನೋಡಿ, ಫುಲ್ ಟು ಫುಲ್ ಎಲ್ಲ ಕಾರಿಗೆ ಯಾರೂ ಇಲ್ಲ. ಬಸ್ ಸ್ಟ್ಯಾಂಡ್ ಒಂದು ಬಸ್ ಇಲ್ಲ, ಏನೂ ಇಲ್ಲ. 9 ಗಂಟೆ ಮೇಲೆ ಆದರೆ ಇನ್ನೇನು ಮತ್ತೆ ಮಾಡೋದು. ಫಸ್ಟು ಸ್ಟಾರ್ಟಿಂಗ್ ಒಂದು ವೀಡಿಯೋ ಮಾಡಿದ್ನಲ್ಲ, ಸೇಮ್ ಅದೇ ಸ್ಟಾರ್ಟಿಂಗ್ ಒಂದು ವೀಡಿಯೋ ಮಾಡಿದ್ನಲ್ಲ, ಸೇಮ್ ಟು ಸೇಮ್ ಅದೇ ಜಾಗ, ಅದೇ ಸಿಟ್ಟಿಂಗ್ ಪೊಸಿಷನು ನೋಡಿ. ಯಾರು ಇಲ್ಲ, ಎಲ್ಲ ಖಾಲಿ. ಇಲ್ಲೇ ಇಬ್ಬರು ಇದ್ದಾರೆ ಅಷ್ಟೇ, ಆಗ್ಬೋದು ಅದನ್ನ ಮಾಡಿದ್ದಾರೆ. ಒಂದು ಬಸ್ಸು ಇಲ್ಲ, ಏನೂ ಇಲ್ಲ ಇಲ್ಲಿ. ಯಾವುದೋ ಒಂದು ನಾಯಿ ಬಂದು ಏನೋ ಮೂರ್ಸ್ತಾ ಇದ್ದೀವಿ. ಗೈಸ್ ಬಸ್ ಸೂಪರ್ ನೋಡ್ರಪ್ಪ, ಬಸ್ ಬತ್ತು ಹತ್ರ. ಈಗ ಅಷ್ಟರಲ್ಲಿ ಬಸ್ ಬಂದೆ ಕೊಟ್ಟು ಮೊಬೈಲ್ ತಿರುಗಿಸು ಆಗಲಿ. ಕ್ಲಾಸ್ ಅಂತೂ ಹೋಯ್ತು, ಇಲ್ಲೇ ಬಿಲ್ದಾವು ರೆಸ್ಟ್ ತಗೊಂಡು. ಸೊ ಬಂದೆ ತೋರೇನೋದ್ರೆ ಹೆಂಗ್ ಗುರು ಮಾಡ್ತಿದ್ಯಾ? ಗೊತ್ತಾ ನಮ್ಮ ಹುಡುಗರು ರಾಜಕಾರಣ ಜಾಸ್ತಿ ಹುಡುಗಿರಿಗೆ ಅಂತ. ಇಲ್ಲಿ ನೋಡಿ ಆಯ್ತು, ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಾನೆ. ಕನ್ನಡ ಕ್ಲಾಸ್ ಅರ್ಧಕ್ಕೆ ಅಂದ್ರೆ ಅರ್ಧ ನಿಮಿಷ ಲೇಟ್, ಸೆಕೆಂಡ್ ಪೀರಿಯಡ್ ಅರ್ಧ ಗಂಟೆ ಲೇಟಾಗಿ ಹೋಗಿರೋದು. ಹೆಂಗೋ ಮಿಸ್ ಸೇರಿಸ್ಕೊಂಡು ಆಮೇಲೆ ಏನೋ ಕ್ಲಾಸ್ ಆಯಿತು. ಇವಾಗ ಈಚ್ ಕಡೆ ಹಂಗೆ ಸುಮ್ಮನೆ ಸ್ನ್ಯಾಕ್ಸ್ ತಿನ್ಕೋಬೇಕಂತ ಬಂದಿದ್ದೀವಿ. ಹಾಗಂತ ಬುಳ್ಳಕ್ ಕಡೆ ಅಂದ್ರೆ ಈಚ್ ಕಡೆ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗಿ ಕಾಸೆ ತಕ್ಕ ಹೋಗಿಲ್ಲ, ವಾಪಸ್ ಬಂದ್ರೆ ಈಗ. ಸುಜನ್ ಚುಕ್ಕಿ ಯಾಕ ಕ್ಲಾಸ್ ಇತ್ತು, ಅದು ಮುಗೀತು. ಕಾಸು ತಗೊಂಡು ಹೋಗಿ ಅಂಗಡಿಗೆ ಹೋಗಿದ್ವಲ್ಲ ತಿನ್ನಕ್ಕೆ, ತಿನ್ಬಿಟ್ಟಿದ್ರೆ ಏನು ಮತ್ತೆ ಅನ್ನಕ್ಕೆ ನಿಜೆಯಲ್ಲಿ ನೀವು ಕಾಸೇ ತಗೊಂಡೋಗಿಲ್ಲ. ಇಲ್ಲಿ ಮೇಗಡೆ ಮಳೆ ಓದೈತೆ, ಇಲ್ಲಿ ಆಡ್ತಾ ಕೂತಾರೆ ಅವರು. ಸೋಮನು ಫೋನ್ ಮಾಡಿದ್ದೆ, ಬಂದು ನಾವು ಊರಿಂದ ನೈಟ್ ಟ್ರೈನ್ ಆಗ್ತಿದ್ದು ಸೀಬೆಸಿಂದ. ಹಲೋ ಮಾವು, ಯಾವುದೋ ಬಸ್ ಹತ್ತಬೇಕು ಅಂತ. ಈ ರವಿನ ಬಂದಿದ್ದಾರೆ, ಅವನು ಬಂದಿಲ್ಲ. ಸೊ ಇವಾಗ ಏನಾಗೈತಾ? ಬಾಗಿಲು ಹೋಗ್ಬಿಟ್ಟೈತಲ್ಲ, ಅದು ನಾವು ಒಳಗಡೆ ಪ್ರೆಸ್ ಮಾಡಿರ್ತಾರೆ ಅದನ್ನ, ಆ ಕಡೆ ಸೈಡು ಬತ್ತಾ ನೋಡಿ ನಮ್ಮ ರವಿ. ನಾನು ಅವಾಗೇ ಹೇಳ್ತಾನೆ ನನಗೆ ಪ್ರೆಸ್ ಮಾಡಿ ತೆಗಿ ಅಂತ. ಆಡಿ ಹರೀಶ್ ಅಲ್ಲಿ ಹೋಗೋಣ. ನಾಚ್ ಕಡೆ ಸಾಕು ಬಡಿ. ಈಗ ಹೊರಗಡೆ PU ಕಾಲೇಜ್ ಸೈಡು ಇಂಡಿಪೆಂಡೆನ್ಸ್ ನಾಳೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲ ಖಾಲಿ. ಹಾಯ್ ಪ್ರಜೋ, ಎಲ್ಲೋಗಿದ್ದ? ಸೆಮಿನಾರ್ ಸಖತ್ತಾಗಿ ಮಾಡಿದೆ ಗುರು ನೀನು, ಚೆನ್ನಾಗಿದೆ. ಸೆಮಿನಾರ್ ಸಖತ್ತಾಗಿ ಮಾಡಿದೆ ಕ್ಲಾಸಲ್ಲಿ. ಅದು ಫುಲ್ ಮಳೆ ಹೋಗ್ತಾರೆ ತುಂಬ. ಈ ಕಡೆ ಬಾ. ಅದೇ ಮರ ಈ ಕಡೆ ಸೈಡಿಂದ ನಡಿ ಅಂತ ಮಾಡಮ್ಮ ಅಂತ ಅನ್ಕೊಂಡು ಹೋಗಿ ಸ್ವಲ್ಪ ವೆಜ್ ರೋಲ್ ತಿನ್ಕೊಂಬಂದು 30 ರೂಪಾಯಿ ಅಷ್ಟು. ಟೈಮ್ ಇಲ್ಲ. ಸೋಮ್ ಬೇರೆ ಫೋನ್ ಮಾಡೋದಲ್ಲ, ಅವನು ಅಲ್ಲೇ ವೇಟ್ ಮಾಡ್ತಾನೆ, ಅಲ್ಲೇ ಹೋಗ್ಬೇಕೀಗ. ಸ್ವಲ್ಪ ಅವನು ಬೇರೆ ಇಲ್ಲೇ ಅಂತಾನೆ. ಈ ಕಾಲೇಜ್ ಹತ್ರ ಹೋಗ್ತಿದ್ದೀವಿ ಈಗ. ಸರಿ, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಹತ್ರ ಸಾರಿ ಕೇಳಬೇಕು. ಡೈಲಿ ವ್ಲಾಗ್ಸ್ ಅಂದ್ಬಿಟ್ಟು ಎಲ್ಲೆಲ್ಲೋ ಆಫ್ ಅರ್ಧ ಯಾವತ್ತೋ ಒಂದು ವೀಡಿಯೋ ಹಾಕೋದು ಆ ಥರ ಮಾಡ್ತಿದ್ದೀನಿ. ಸೊ ಇನ್ಮೇಲಿಂದ ಎಲ್ಲೋ ವಾರದಲ್ಲಿ ಒಂದು ದಿನ ಎಲ್ಲೋ ಇದಾಗ್ಬೋದು ಮಿಸ್ ಆಗಿ, ಅದನ್ನು ಮಾಡೋದು ಬೇಡ ನಾನು ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಬೇಕು ಅಂತ. ಇವನು ಹೇಳ್ತಾನೆ, ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಆ ಥರ ಬಿಡೋಕ್ಕೋಗ್ಬೇಡ, ಕನ್ಸಿಸ್ಟೆಂಟಾಗಿ ಇರಬೇಕು. ಅದೇ ಡೈಲಿ ಅಪ್ಲೋಡ್ ಮಾಡ್ತಿರೋದು ಬ್ಲಾಗು. ಏನೋ ನಾನು ಕಂಟೆಂಟ್ ಹುಡುಕ್ಬೇಕು ಅಂತ, ಅದು ಕಂಟೆಂಟ್ ಇಲ್ಲ, ಇದೆಲ್ಲ ಕಂಟೆಂಟ್ ಇಲ್ಲ ಅಂತ. ಸೊ ಡೈಲಿ ಬ್ಲಾಗ್ ಹಾಕೊಂಡಾರ. ಸೊ ಸೋಮನು ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾವನೆ. ಸೊ ಹೋಗೋಣ, ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾನೆ ಊರಿಂದ ಬಂದು. ಬಾಬಾ ಹಂಗಿದೆ, ಅವ 12ವರೆಗೆ ಬಂದ, ನೀವು 1:15 ಆಯ್ತು, ನಂಗೇನು ವೆಯ್ಟ್ ಮಾಡ್ತಿರೋ. ಸರಿ ಸರ್, ಸಿಗೋಣ ಭಯಾಗಿದ್ರೆ ಹುಷಾರು. ಕಾಲ್ ಮೇಲೆ ಫೋನ್ ಕಾಲ್ ನೋಡಿ ನಿಂತು ಮುಂದ್ಗಡೆ ಇಲ್ಲಿ ಬ್ಯಾಗ್ ನ್ಯಾತಾಕೊಂಡು ನಿಂತ ಕಡೆ
ಏನ್ ಎಷ್ಟು ಫೋನ್ ಮಾಡೋದು ನೀನು? ಏನ್ ಮಾಡಪ್ಪ? ಎಷ್ಟು ಮಾಡೋದು ಫೋನ್ ನಿಂದು? ಹೆಂಗಿತ್ತಪ್ಪ ಟ್ರಾವೆಲಿಂಗ್ ಊರು? ಪಾನಿಪುರಿ ವೆಜ್ ರೋಲ್ ಕೊಡ್ಸಲ್ಲ. ನೀ ತಿಂದಿದ್ದೀನಿ ನೀನು. ನಾ ತಿಂದು ಆಗಲ್ಲ ಜಸ್ಟ್ ಆಗದ. ನಾನು ನೀವು ಟಿಫನ್ ಬಿಟ್ಕೊಂಡು ಬಂದಿನ ಈಗ ಊಟ ಮಾಡ್ಕೊಂಡಿರೋ ಅಂತ ಹೇಳಿದ್ದೀನಿ ನಮ್ಗೆ. ಅವಾಗಿಂದ ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಬರೋದು ಲೇಟ್ ಐತೆ, 1:30 ಅಂತ. 12:00 ಬಂದಾನೆ ಅವನು. ಪಾನಿಪುರಿ ಲೇಟ್ ಮುಂಚೆ ಅಲ್ಲಿ ನಟರಾಜ್ ಸರ್ವಿಸ್ ಮಾಡ್ಕೊಂಡಿದ್ದೀನಿ. ನಟರಾಜ್ ಸರ್ವಿಸ್ ಎಷ್ಟು ಬರೋ 2 ಕಿಲೋಮೀಟರ್ ಅಷ್ಟೇ ಅದು. ಇಲ್ಲಿ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಬರೀ 2 ಕಿಲೋಮೀಟ್ರು. 2 ಕಿಲೋಮೀಟ್ರು ಹತ್ರನೇ. ಅದು ಸ್ವಲ್ಪ ದೂರ ಅಂಬೋದು, ಹತ್ರನೇ ಅಂಬೋದು. ಎಷ್ಟು ಖಾಲಿ ಹೊಟ್ಟೆ ಪಾನಿಪುರಿ ತಿಂತಿದ್ಯಾ? ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೇಳಂಗೆ ಅಲ್ಲಿ 1600 ಮೀಟರ್ಸ್ ಅಷ್ಟೇ ಇರೋದು. ಏನೋ ಒಂದು ತಿನ್ನು ಆಯ್ತು, ಬೇಗ ತಿನ್ಕೊ ಹೋಗೋ. ಮನೆಗೆ ಒಂದು ವಾಪಸ್ ಹೆಂಗ ಅನ್ಸೈತೆ? ಊರಿಗೆ ಬಂದಿಲ್ಲ, ಊರಿಗೆ ಬಂದು ಬೇಸರ ಆಗ್ತೈತೆ. ಊರಿಗೆ ಬಂದು ಹೆಂಗ ಅನ್ಸಂದ್ರೆ ಊರಿಗೆ ಬಂದು ಬೇಸರ ಆಯ್ತು ಅಂತ ನೀನು ಊರಿಗೆ ನಿಂತ ಊರಿಗೆ ಹೋಗಿ ಬೇಸರ ಆಯ್ತು ಅಂತ ಹೇಳಿದೆ ನಾನು. ಹಂಗನ ಮತ್ತೆ ಎಷ್ಟು ನಮ್ಮಪ್ಪ ನನಗೇನು ನೋಡಿ ಕಾಯ್ತೈತೆ ಅಂಗಡಿ ಮುಂದೆ. ಅಣ್ಣ ನಾನು ಏನು ಇವನು ಬರ್ತಾನಲ್ಲ, ಏನೋ ನಾನು ಆ ಕಡೆ ಹೋಗಿ ಅಲ್ಲಿ ಹೊರಗೆ ನಿಂತ್ಕೊಂಡೆ. ಇವನು ನೋಡಿದ್ರೆ 401 ಅಂತ ನಾನು ಫೋನ್ ಹೊಂಟೋಣ ಬಸ್ ಅದ್ರೆ ಅದೇ. ನಮಗೆ ಎಷ್ಟು ಸಲ ನಾನು ಬಂದಿನ ಗೊತ್ತು. ನಾನು ಏನು ಇವನು ಹತ್ರ ವೇಟಿಂಗ್ ಇದ್ದೆ. ನಾನು ಇಲ್ಲೇ ಹೊರಗೆ ನಿಂತ್ಕೊಂಡಿದ್ದೆ. ಹೋಗಿದ್ದೆ ಬಟ್ಟೆಗೆ ಹಾಕಲ್ಲ ಬಟ್ಟೆ ಅದೆಲ್ಲ ತುಂಬ ಹೋಗಿದ್ದೇನೆ. ಬಟ್ಟೆ ಎಲ್ಲ ಸಮ ಆಟೋ ಬರಲಿ, ಆಟೋದಲ್ಲಿ ಇದೆಲ್ಲ ಸ್ವಲ್ಪ ಎತ್ತಾಕ್ ಹೋಗ್ಬೇಕಿದೆ. ಅದನ್ನೇ ಅಲ್ಲಿ ನಿಂತಿರೋದು ಇವಾಗ ಅಲ್ಲೇ ಬರೋಣ. ಡ್ರಾಪ್ ಹೋಗ್ಬಿಡೈತಿ ನಿಂಗೆ. ಹೆಂಗೆ ಅಲ್ಲೇ ಬರೋಣ. ಊಟ ಮಾಡ್ಕೊಂಡು ಬಾ. ಫೋನ್ ಮಾಡ್ತಿದ್ರು ನಮ್ಮ ಹುಡುಗರು ಅಲ್ಲಿ. ಅವರು ಏನಪ್ಪ ಸಂಜು ಹೇಳ್ಬೇಕು. ಹಾಂ ಬಡ್ರ ಮಕ್ಕ ಹೆಂಗವಿ ಬಡ್ರಿ. ನಾವು ಶ್ರೀಮಂತರ ಹಂಗಾರೆ ನಾವೇನು ಶ್ರೀಮಂತ ದಿವಸ ಊಟ ಮಾಡ್ದ ಮಾಡಿದಕ್ಕೆ ಈಗ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಈಗ ನಾನು ಒಯ್ಬೇಕು. ಹಬ್ಬ ಕರಿತಿದ್ದು ಸಾಮಾನು ಎತ್ತು ಮಾಡಬೇಕು ಇಲ್ಲಿಗೆ ಗೋಡನ್ಗೆ. ಏನೋ ನೀನು ರೀಲ್ಸ್ ಮಾಡ್ಕೊಂಡು ಪರವಾಗಿಲ್ಲ ಮಾಡುವಂತ ಈಗ ಮಾಡು. ಅದಕ್ಕಿಂತ ಎಲ್ಲ ಕೇಳಿಸ್ಕೊಂಡಂಗೆ ಯಾವ ನಿಂಗೆ ಇಷ್ಟ ಕೆಲಸ ಮಾಡೋ ಜೊತೆಲಿ ಏನು ಬೇರೆ ಕೆಲಸ ಮಾಡ್ಕೋತೀರ ಅದು ಮಾಡ್ತಿರೋ ಮಾಡ್ತಿರ್ಬೇಕು. ಸುಮ್ಮನೆ ಎಲ್ಲಿ ಮಾಡ್ಬೇಕು ಅಂತ ಒಮ್ಮೆಗ ಎಲ್ಲ ನೋಡು ಬರ್ತಿಲ್ವಾ? ಈಗ ಸಾಯನ ಒಂದ್ಸಲ ಆಯ್ತು ಎಲ್ರಿಗೂ. ಹಾಯ್ ಗಾಯ್ಸ್ ದಯ ನೋಡಿ ಖುಷಿ ನೆಗೆದು ಏನು ಸ್ಮೈಲು. ಇನ್ನೂ ನಂಗೆ ಗೊತ್ತಾಗೈತೆ, ಈ ಡ್ರೈವಿಂಗ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಇಟ್ಕೊಂಡು ಒಬ್ರು ಗೋಪುರ ಹಾಕ್ಬಿಟ್ರೆ ಹೆಲ್ಮೆಟ್ಗೆ. ನಾ ಇಲ್ಲಿ ಒಂದು ಹ್ಯಾಂಡ್ ಕಡೆ ಮನೆ ಹತ್ರ ಬಂದಲ್ಲ, ಅದಕ್ಕೆ ಸೇಫು. ನೀವು ಮಾಡಕ್ಕೆ ಹೋಗ್ಬಿಡಿ ಆಯ್ತರ. ಇಲ್ಲಿ ಒಂದು ಹ್ಯಾಂಡ್ ಕಂಟ್ರೋಲ್ ಇಲ್ಲಿ ಆಗ್ಬಿಟ್ಟು ನಾವಿರೋದು ಐರಾವತ ಮನೆ. ಮೋಸ್ಟ್ಲಿ ಮೇಗಡೆ ವರ್ಕ್ ಮಾಡ್ತಿದ್ದಾರೆ. ಬೆಳಿಗ್ಗೆ ನೋಡಿದಾಗ ಮರದ ಪೀಸ್ ಇದ್ದು, ಇವಾಗಿಲ್ಲ. ಮಾಡಿ ಲೆಟ್ಸ್ ಗೋ. ಅವಾಗ ಯಾರೋ ವೆಯ್ಟ್ ಮಾಡ್ತಾನೆ ಅಂತ ಫೋನ್ ಮಾಡ್ತಾ ಕೂತಿದ್ದೆ. ಈಗ ರವಿ ಅವ್ನು ನಮಗೆ ವೆಯ್ಟ್ ಮಾಡ್ತೀನಿ ಅಂತ ಆ ಕಡೆಗೆ. ಈಗ ಅವನೇ ಫೋನ್ ಮಾಡಿದ. ಸೋಮು ಒಂದು ಫೋನ್ ಹಾಕ್ಬಿಟ್ಟು ಹಿಂದ್ಗಡೆ ಗೋಡನ್ ಬಾಗಿಲು ಅಂತ ಹೇಳ್ಬೇಕು. ಲೆಟ್ಸ್ ಗೋ ಗೈಸ್. ಸೋಮು ಆಟನ ಗೊತ್ತು. ಅವನು ಕಾಲೇಜ್ ಬಟ್ಟೆ ಸಮೇತನೇ ಬಂದಾನೆ. ಅವನು ಬರ್ಲಿ ಹೋಲ್ಡ್ ಆನ್. ಟೋಪಿ ನಾವು ನಿಂಗೆ ವೇಟ್ ಮಾಡ್ತಿದ್ದೋ. ನಾ ಬಂದು ಕರೆಕ್ಟಾಗಿ 1 ಗಂಟೆ ಬಂದಿದ್ದೆ. ಅದೇನು ಹೇಳ್ತೀವಂಗ ಅದು ಇವನೇನು ಅಂತ ನೆಂದೆ ಬಸ್ ಒಳಗೆ. ಬ್ಲೂ ಕಲರ್ ಬ್ಯಾಗು. ಇವಾಗ 1 ಗಂಟೆ ಬಂದೀನಿ. ನಾ ಎಲ್ಲಿದ್ವಿ ಅಲ್ಲಿ ನೋಡಿದೆ, ಒಬ್ಬನು ಇಲ್ಲ. ಹಲೋ ಅದು ಹಾಕಲ್ಲ ನಾ ಹಾಕಿರೋದು ಚೆನ್ನಾಗಿ ಮಾಡಿದನಾ? ಈ ನನ್ನ ಮಗ ಬರಕ ಮುಂಚೆ ರೆಡಿ ಮಾಡಿದ್ವಿ. ಇಲ್ಲಿ ನಾನು ಕೂತವನಿ ಬೇಗ ಅನ್ಸ್ಬಿಡ್ತಿಲ್ಲ. ಇವ್ರಿಬ್ರು ತಮ್ಮ ಕಷ್ಟ ಸುಖ ಮಾತ್ರ ಕೂತಾರ. ಕಮಾನ್, ಆಮೇಲೆ ಇಬ್ರು ಪೈಲ್ವಾನ್ಗಳು ಎತ್ಬೇಕು. ಎತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಬೆಳ್ಳುಳ್ಳಿ ಹುಡುಕ್ತಾನೆ ತಿನ್ನಕಂತ.
ಸಾಂಗ್ ನೋಡಿ ವಿಡಿಯೋ ಮಾಡೋಕ್ಕೆ ಐಫೋನ್ ತಗೊಂತ ಕೂತಾನೆ. ಇಲ್ಲ ನನ್ನ ಹತ್ರ ಇರಂಗ್ ಮೊಬೈಲೇ ಇದು ನಂದು. ಏನು ಸೋಮು ಐಫೋನು ಅಲ್ಲ? ಅರೆ ಇವಾಗ ಯಾರು ಐಫೋನ್ ಜಾಸ್ತಿ ಇಲ್ಲ. ಏನಾರು ಹೇಳು ಒಂದೇ ನಿಲ್ಲಿ. ಸ್ಯಾಮ್ಸಂಗ್ ಜಲಿ ಹಾಕೊಂಡು ಇಲಿ ಸಾವಿರ ಏನು ಬೈ ಇಲಿ ಅಂತ ಇಲ್ಲಿ ಸಿಂಹ ನೀವು ಸ್ವಾಮಿನ ಹಾಂ 50 ರೂಪಾಯಿ ಸುಮ್ಮನೆ ಇರಲಿ ಬಿಡು, ನೀವೇ ಕೆಲಸ ಬರ್ತೀಯಲ್ಲ ಎಂಜಾಯ್ ಏನು ಕುಡಿಗೆ ಯಾಕೆ ಸೋಮ್ ಏನಾಯ್ತು? ಇರೋ ಬರೋ ದುಡ್ಡಿಲ್ಲ ಖರ್ಚು ಮಾಡೋದು ಆಗ್ತಂಗೆ ಕಾಸು ಕೊಟ್ಟಿದ್ದಾ? ಹೋಗುತ್ತೆ ಗೊತ್ತಾ? 50 ರೂಪಾಯಿ ಕಾಸು ಒಂದು ಜ್ಯೂಸ್ ಕೊಟ್ಟು ತರಕಂದ್ರೆ ಕಾಸು ಹೋಗದೆ ಜ್ಯೂಸ್ ನೀನು ಊರಿಗೆ ಎಸ್ಕೇಪು, ಅವ್ನ ಕಾಸ್ತಿಗೆ ಎಸ್ಕೇಪು. ಇವತ್ತು ಬಂದುಬಿಟ್ಟಿದ್ದು ಇವತ್ತು ಕೊಟ್ಟ ಕಾಸು ಒಂದು ಹೋದ ಕಾಸು ಬರಲ್ಲ. ಈ ಪುಸ್ತಕ ಐ ಸುಮ್ಮನಪ್ಪ, ನಾವು ಹೋಯ್ತೀನಿ, ಆಯಿತು ಟೈಮ್ ಆಯಿತು. ಆಯ್ತಾ ಬಾಯ್. ಜಿಮ್ ಲೈಟೇ ಮಾಡ, ಇನ್ನೊಂದು ಲೈಟು ಈಗ ನೋಡಿ, ಇವಾಗ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದ್ದಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎರಡು ಎಕ್ಸಸೈಸ್ ಮಿಸ್ ಆಯ್ತು ನನಗೆ. ಹಾಂ 8 ಗಂಟೆಯಿಂದ ಕಾಯ್ತಾರೆ, 9 ಗಂಟೆಗೆ ಜಿಮ್ ಕ್ಲೋಸು. ಅಲ್ಲಿ ಹೇಳಿದ್ರು ನಂಬಲ್ಲ ಏಸು ಅಂತ. 2 ಎಕ್ಸಸೈಸ್ ಮಿಸ್ ಆಗೋಯ್ತು. 2 ಎಕ್ಸಸೈಸಸ್ ಮಿಸ್ ಗೈಸ್.